ಎವ್ರಿವನ್, ಎಲ್ಲರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಟೈಮ್ ಇಲ್ಲ, ಅರ್ಜೆಂಟಲ್ಲಿ ಇದ್ದೀನಿ ನಾನು. ಅರ್ಜೆಂಟಾಗಿ ನಾನು ಫ್ಲೈಟ್ ಬೋರ್ಡ್ ಮಾಡಬೇಕು. ಸೊ ಟೈಮ್ ಇಲ್ದ, ಸೊ ಅಲ್ಲೇ ನಾನು ನಿಮ್ಗೆ ಹೋಗಿ ಸಿಗ್ತೀನಿ, ಓಕೆನಾ? ಬಾಯ್ ಬಾಯ್. ಸೊ ಲೆಟ್ ಮಿ ಟೆಲಿಪೋರ್ಟ್ ಅಲ್ಲಿಗೆ. ಲೇಡೀಸ್ ಆ್ಯಂಡ್ ಜೆಂಟಲ್ಮೆನ್, ದಿಸ್ ಈಸ್ ಯುವರ್ ಕ್ಯಾಪ್ಟನ್ ಸ್ಪೀಕಿಂಗ್. ವಿ ಆರ್ ಕ್ಲಿಯರ್ ಫಾರ್ ಟೇಕ್ ಆಫ್ ಟು ಲಂಚ್. ಸೊ ನಾವು ಬಂದಿರೋದು ಬನ್ನೇರ್ಘಟ್ಟ ರೋಡಲ್ಲಿರೋದು ಬೆಂಗಳೂರ್ಸ್ ಫಸ್ಟ್ ಏರೋಪ್ಲೇನ್ ರೆಸ್ಟೋರೆಂಟ್ಗೆ, ದಟ್ ಈಸ್ ಟೈಗರ್ ಏರೋಗೆ. ಸೊ ಫಾಸ್ಟನ್ ಯುವರ್ ಸೀಟ್ ಬೆಲ್ಟ್ ಬಿಕಾಸ್ ದಿಸ್ ಮೀಲ್ ಈಸ್ ಅಬೌಟ್ ಟು ರೀಚ್ ಯುವರ್ ಕ್ರೂಸಿಂಗ್ ಆಲ್ಟಿಟ್ಯೂಡ್. ಬೋರ್ಡಿಂಗ್ ಪಾಸ್ ತಗೊಂಡು, ದಟ್ ಈಸ್ ಆರ್ ಎಂಟ್ರಿ ಟಿಕೆಟ್ ತಗೊಂಡು ನಾವು ಹತ್ತುತ್ತಾ ಇರೋದೆ ಫ್ಲೈಟ್ ಬೋರ್ಡ್ ಮಾಡೋಕ್ಕೆ. ಸೊ ಬನ್ನಿ ನೋಡೋಣ ಹೆಂಗಿದೆ ಅಂತ. ಎಂಟ್ರೆನ್ಸಲ್ಲೇ ನಿಮಗೆ ಒಬ್ಬರು ಏರ್ ಹಾಸ್ಟೆಸ್ ಇರ್ತಾರೆ, ಹೂ ಚೆಕ್ಸ್ ಆರ್ ಟಿಕೆಟ್, ದಟ್ ಈಸ್ ಆರ್ ಬೋರ್ಡಿಂಗ್ ಪಾಸ್. ಅದಾದಮೇಲೆ ಲುಕ್ ಎಟ್ ದ ಆ್ಯಂಬಿಯನ್ಸ್ ಗೈಸ್. ವಾವ್, ನಾವು ಒಳಗಡೆ ಬಂದಿದ್ದೀವಿ. ಕ್ಯಾಮ್ರಾಮ್ಯಾನ್, ನಿಮ್ಮದು ಬೋರ್ಡಿಂಗ್ ಪಾಸ್ ತೋರಿಸಿ. ಸೊ ಇನ್ ಆರ್ಡರ್ ಟು ಎಂಟರ್ ನಿಮಗೆ ಒಂದು ಬೋರ್ಡಿಂಗ್ ಪಾಸ್ ಕೊಡ್ತಾರೆ ಪರ್ ಪರ್ಸನ್, 100 rupees ಅಂತ. ಸೊ ದಿಸ್ ಇಸ್ ದ ಟಿಕೆಟ್. ಐ ಡೋಂಟ್ ನೋ ಇಫ್ ಇಟ್ಸ್ ವಿಸಿಬಲ್. ಕ್ಯಾಮ್ರಾಮನ್ ಸ್ವಲ್ಪ ಇಟ್ಕೋತೀರಾ? ಸೊ ಇದು ಬಂದು ಬೋರ್ಡಿಂಗ್ ಪಾಸ್ ಆಗಿರುತ್ತೆ. ಆಲ್ಮೋಸ್ಟ್ ರಿಯಲ್ ಥರನೇ ಇದೆ ನಿಮಗೆ ಬೋರ್ಡಿಂಗ್ ಪಾಸ್. ನೀವು ಎಷ್ಟೇ ಗ್ರೂಪಲ್ಲಿ ಹೋಗಿ ಒಬ್ರಿಗೆ ಮಾತ್ರ ಸಿಗೋದು ಬೋರ್ಡಿಂಗ್ ಪಾಸ್, ನಾಟ್ ಫಾರ್ ಪರ್ ಪರ್ಸನ್. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್. ಆ್ಯಂಡ್ ಲೈಕ್ ಐ ಟೋಲ್ಡ್, 100 rupees ಪರ್ ಹೆಡ್ ಚಾರ್ಜ್ ಆಗುತ್ತೆ. ಆಮೇಲೆ ಯು ವಿಲ್ ಹ್ಯಾವ್ ಟು ಆರ್ಡರ್. ಸೊ ಆಚೆ ಕಡೆ ಸ್ವಲ್ಪ ತೋರಿಸ್ತೀರಾ ಹೆಂಗಿದೆ ಅಂತ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಆ್ಯಂಬಿಯನ್ಸ್ ವೈಸಲ್ಲಿ. ಇದು ಬಂದು ಕಾಕ್ಪಿಟ್ ಆಫ್ ದಿ ಮೇನ್ ಕ್ರೂ ಆಗುತ್ತೆ. ಸ್ವಲ್ಪ ತೋರಿಸ್ತೀರಾ ಕ್ಯಾಮ್ರಾಮನ್? ಸೊ ದೀಸ್ ಆರ್ ಆಲ್ ಇಂಜಿನ್ಸ್. ಯು ಕ್ಯಾನ್ ಕಮ್ ಆ್ಯಂಡ್ ಸೆಟ್ ಆ್ಯಂಡ್ ಯು ಕ್ಯಾನ್ ಇವನ್ ರೈಡ್ ಇಫ್ ಯು ವಾಂಟ್. ಸೊ ಫೇಲ್ ಆಗ್ತಾ ಇದೆ ಯಾಕೋ. ಸೊ ಲುಕ್ ಎಟ್ ಮೀ ಗೈಸ್. ನಿಮಗೆ ಯಾವ ಡೆಸಿಷನ್ ಕರ್ಕೊಂಡು ಹೋಗ್ಬೇಕು ಹೇಳಿ, ನಾನೇ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ ಅಲ್ಲಿಗೆ, ಓಕೆನಾ? ಎಲ್ಲಿಗೆ ಹೋಗೋಣ? ತಾಯ್ನಾಡಿಗೆ, ಸ್ವಿಟ್ಜರ್ಲೆಂಡ್ಗೆ ಹೋಗುವ? ಆಯ್ತಾ ಗೈಸ್, ಎಲ್ಲರನ್ನೂ ಕರ್ಕೊಂಡು ಹೋಗ್ತೀನಿ ಈ ಏರೋಪ್ಲೇನಲ್ಲಿ. ಅಯ್ಯೋ, ನಾನು ನನ್ನ ಫುಂಬಲ್ಸು, ನಾನು ಕಾಣಿಸ್ತಾ ಇದ್ದೀನಿ ಅಂತಲೇ ನಂಗೆ ಡೌಟ್ ಹೊಡಿತಾ ಇದೆ. ಕಾಣಿಸ್ತಾ ಇದ್ದೀನಿ ಕ್ಯಾಮ್ರಾದಲ್ಲಿ? ಹಾಂ, ಥ್ಯಾಂಕ್ಸ್. ಸೊ ಯಾ, ದಿಸ್ ಇಸ್ ಇಟ್. ಇವೆಲ್ಲ ಆನ್ ಮಾಡೋದು. ಚಕ್ 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 ಚಕ್. ಇಷ್ಟೊಂದು ದೂರ ಇರುತ್ತಾ? ನನ್ನ ಹೈಟಿಗೂ ರೀಚ್ ಆಗ್ತಿಲ್ಲ ಗೈಸ್. ಇದೊಂಚೂರು ರೀಚ್ ಆಗ್ತಿದೆ. ಚಕ್ 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 ಚಕ್. ಓಕೆ, ಬನ್ನಿ ಹೋಗುವ, ಕೂತ್ಕೊಂಡು ತಿನ್ನುವ. ಏನೇನು ಆರ್ಡ್ರ್ ಮಾಡಿದ್ದೀನಿ ತೋರಿಸ್ತೀನಿ. ಬಾಯ್. ಫಾರ್ ಅ ಚೇಂಜ್ ಇವತ್ತು ನಾನು ಆರ್ಡ್ರ್ ಮಾಡಿರೋದು ಬೇಸಿಲ್ ಆ್ಯಂಡ್ ರೋಸ್ಟೆಡ್ ಟೊಮ್ಯಾಟೊ ಸೂಪ್. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಕ್ಯಾಮ್ರಾಮನ್ ಸ್ವಲ್ಪ ಫೋಕಸ್ ಮಾಡ್ತೀರಾ ಸೂಪ್ಗೆ? ಸೊ ಟೇಸ್ಟ್ ಮಾಡುವ. ಚೆನ್ನಾಗಿದೆ. ಪ್ರೆಸೆಂಟೇಷನ್ ವೈಸ್ ನೀವೇ ನೋಡಿದ್ದೀರಾ. ಪ್ರೆಸೆಂಟೇಷನ್ ಏನೋ ಇರಲಿಲ್ಲ ಅಪ್ ಟು ದ ಮಾರ್ಕ್, ಬಟ್ ಟೇಸ್ಟ್ ವೈಸ್ ಇಟ್ಸ್ ನೈಸ್. ನೆಕ್ಸ್ಟ್ ನಾವು ಆರ್ಡರ್ ಮಾಡಿದ್ದೆ ಮಸಾಲ ಪಾಪಡ್. ಓಕೆ, ಸೊ ನಾವು ಮಸಾಲ ಪಾಪಡ್ ಆರ್ಡರ್ ಮಾಡಿದ್ವಿ. ಯೂಶ್ವಲಿ ಮಸಾಲ ಪಾಪಡ್ ದೊಡ್ಡದಿರುತ್ತೆ, ಬಟ್ ಓಕೆ, ನಾಟ್ ಬ್ಯಾಡ್, ಚೆನ್ನಾಗಿದೆ. ಅದು ಬಿಟ್ಟು ನಾವು ಆರ್ಡರ್ ಮಾಡೋದು ಬಟರ್ ನಾನ್ ಆ್ಯಂಡ್ ಪನ್ನೀರ್ ಲಬಬ್ದಾರ್. ನಿಮಗೆ ಪ್ರೈಸು ನಾನು ವೀಡಿಯೋ ಕ್ಲಿಪ್ಪಿಂಗ್ಸಲ್ಲೇ ಹಾಕಿರ್ತೀನಿ, ಎಷ್ಟೆಷ್ಟು ಏನೇನು ರೇಟ್ ಆಯಿತು ಅಂತ. ಸೊ ತಿನ್ನುವ ಗೈಸ್, ತಿಂದಮೇಲೆ ಆಮೇಲೆ ಹೇಳ್ತೀನಿ, ಓಕೆನಾ? ಓಕೆ ಗೈಸ್, ಸೊ ಸೂಪ್ ಕುಡ್ದಿದ್ದಾಯಿತು. ಇವಾಗ ಬಟರ್ ನಾನ್ ಮತ್ತು ಪನ್ನೀರ್ ಲಬಬ್ದಾರ್ ಲಬಬ್ದಾರ್. ಸೊ ಅದು ಟ್ರೈ ಮಾಡುವ.
ಪನ್ನೀರೇ ಬಂತು ಬಂತು. ನಮ್ಮ ವೆಜಿಟೇರಿಯನ್ಸ್ಗೆ ಪನ್ನೀರೇ ಗತಿ ಅಲ್ವಾ, ಪನ್ನೀರೇ ಎಲ್ಲ. ಸೊ ಲೆಟ್ ಮೀ ಟ್ರೈ. ಖಾರ ಅಂತ ತಗೊಂಡಿದ್ದೀನಿ, ನಾವು ಖಾರ ಅಂತ ಹೇಳಿದ್ದೀವಿ. ಸೊ ಖಾರ ಇದೆಯಾ ಇಲ್ವೋ ಗೊತ್ತಾಗುತ್ತೆ. ಖಾರ ಏನೂ ಇಲ್ಲ, ಬಟ್ ಚೆನ್ನಾಗಿದೆ, ತಿನ್ಬೋದು. ಆವಾಗಲೇ ನಿಮಗೆ ನೀಟಾಗಿ ತೋರ್ಸೋಕ್ಕಾಗಿಲ್ಲ ಹೌ ದಿ ಏರೋಪ್ಲೇನ್ ಥೀಮ್ ರೆಸ್ಟೋರೆಂಟ್ ಲುಕ್ಸ್ ಲೈಕ್. ಸೊ ಲಾಸ್ಟಿಂದ ಫ್ರಂಟಿಗೆ ಬರ್ತಾ ಇದ್ದೀವಿ. ದಿಸ್ ಇಸ್ ಹೌ ದಿ ಆ್ಯಂಬಿಯನ್ಸ್ ಲುಕ್ಸ್ ಲೈಕ್. ಅಲ್ಲೇನು ನಿಮಗೆ ಕಾಣಿಸ್ತಿದೆ ಅಲ್ಲ, ದ್ಯಾಟ್ ಈಸ್ ದಿ ಕಾಕ್ಪಿಟ್. ಆ್ಯಂಡ್ ಇಲ್ಲಿ 2 ಎಂಟ್ರಿ ಇದ್ರೂ ಎಕ್ಸಿಟ್ ಆ್ಯಂಡ್ ಎಂಟ್ರಿ ಒಂದೇ ಕಡೆಯಿಂದಾಗಿರುತ್ತೆ. ದ ಅದರ್ ಎಂಟ್ರಿ ಇಸ್ ಓನ್ಲಿ ಫಾರ್ ದ ಸ್ಟಾಫ್. ಸೊ ನಾವು ಮೊಯಿತೋ ತೊಗೊಂಡಿದ್ದೀವಿ. ಅದು ಮೊಯಿತೋ ಅಂತಾರ ಮೊಜಿಟೋ ಅಂತಾರ, ಐ ಡೋಂಟ್ ನೋ, ಕಮೆಂಟಲ್ಲಿ ಹಾಕಿರಿ ಗೈಸ್. ಒಬ್ರೊಬ್ರು ಮೊಜಿಟೋ ಅಂತಾರೆ, ಒಬ್ರೊಬ್ರು ಮೊಯಿತೋ ಅಂತಾರೆ. ಸೊ ನಾನು ತಗೊಂಡಿರೋದು ಗ್ರೀನ್ ಆ್ಯಪಲ್ ಮೊಯಿತೋ. ಚೆನ್ನಾಗಿದೆ, ಇಟ್ಸ್ ವೆರಿ ಅಮೇಝಿಂಗ್. ನನ್ನ ಫ್ರೆಂಡ್ ತೊಗೊಂಡಿರೋದು ಓರಿಯೋ. ನನ್ನ ಫ್ರೆಂಡಿಗೆ ಕ್ಯಾಮ್ರಾಮನ್ನಾಗಿ ಕ್ಯಾಮ್ರಾ ಶೈ. ಅದಕ್ಕೆ ಅವನೇನು ರಿವ್ಯೂ ಕೊಟ್ಟಿಲ್ಲ, ಅವನಿಗೂ ಓರಿಯೋ ಇಷ್ಟ ಆಯಿತು. ಬಟ್ ಕಂಪ್ಯಾರಿಟಿವ್ಲಿ ಗ್ರೀನ್ ಆ್ಯಪಲ್ ಮೊಯಿತೋ ವಾಸ್ ಅಮೇಝಿಂಗ್. ಇಲ್ಲಿ ಪಾರ್ಕ್ ಸಹ ಇದೆ, ಒಂದು ಸ್ಮಾಲ್ ಪಾರ್ಕ್ ವೇರ್ ಯೋರ್ ಕಿಡ್ಸ್ ಕ್ಯಾನ್ ಟೈಮ್ ಪಾಸ್ಗೆ ಅಥವಾ ಲೈನಲ್ಲಿ ತುಂಬ ವೇಟಿಂಗ್ ಇದ್ದರೆ ಆವಾಗ ಯು ಕ್ಯಾನ್ ಮೇಕ್ ಯೋರ್ ಕಿಡ್ಸ್ ಗೋ ಆ್ಯಂಡ್ ಪ್ಲೇ ದೇರ್. ಆ್ಯಂಡ್ ಡೋಮ್ ಸಹ ಇದೆ. ಐ ಆಮ್ ನಾಟ್ ಶೋರ್ ಏನು ತಿಕ್ಕಿರೋದು ಡೋಮ್ಸು, ಮೇ ಬಿ ವೇಟಿಂಗ್ ಏರಿಯಾನ ಅಥವಾ ಏನೋ ಅಂತ ಗೊತ್ತಿಲ್ಲ. ಆರ್ ಮೇ ಬಿ ಸಮ್ ಪ್ರೈವೇಟ್ ಬರ್ಡೇ ಪಾರ್ಟಿ ಆ ಥರ ಏನಾದ್ರು ಮಾಡ್ಬೋದು ಅನಿಸುತ್ತೆ. ಆ್ಯಂಡ್ ಯು ಕ್ಯಾನ್ ಸಿ ಓವರ್ ದೇರ್ ಯು ಡೂ ಹ್ಯಾವ್ ಅ ಪಾರ್ಕ್, ಸ್ಮಾಲ್ ಪಾರ್ಕ್, ಬಟ್ ಮಕ್ಕಳಿಗೆ ಒಂದು ಡೈವರ್ಷನ್ಗೆ ಒಳ್ಳೆಯದು ಅಲ್ವಾ. ಸೊ ದಿಸ್ ಈಸ್ ಹೌ ಇಟ್ ಲುಕ್ಸ್ ಆಚೆಗಡೆಯಿಂದ. ಇನ್ನು ಆ ಕಡೆ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಹಿಂಗೆ ಕಾಣಿಸ್ತಿದೆ ಅಂತ. ಒಳಗಡೆನೂ ತೋರಿಸ್ದೆ ಹೆಂಗಿತ್ತು ಅಂತ, ಆಚೆನ ತೋರಿಸ್ಬಾರ್ದಾ. ಸೊ ದಿಸ್ ಇಸ್ ದಿ ಔಟರ್ ಅಪಿಯರೆನ್ಸ್ ಆಫ್ ದಿ ರೆಸ್ಟೋರೆಂಟ್. ಟೈಗರ್ ಏರೋ ಮುಗಿಸ್ಕೊಂಡು ನಾವು ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೊರಟ್ವಿ. ಡೆಸ್ಟಿನೇಷನ್ ಯಾವುದು ಅಂತ ತಿಳ್ಕೊಬೇಕಾ? ಕಂಟಿನ್ಯೂ ವಾಚಿಂಗ್, ನಿಮಗೆ ಗೊತ್ತಾಗುತ್ತೆ. ಸೊ ನಾವು ಬಂದಿದ್ದೆ ಎಲ್ಲಿ, ಆ್ಯಸ್ ಯು ಕ್ಯಾನ್ ಸಿ, ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ ಅಂತ ಗೊತ್ತಾಗಬೇಕು ಅಂದರೆ ವಾಚ್ ದಿ ಕಂಪ್ಲೀಟ್ ವ್ಲಾಗ್. ನಾವು ಬಂದಿರೋದು ಶ್ರೀ ಆಶಾಪೂರ್ಣ ಮಾತಾಜಿ ಟೆಂಪಲ್ ವಿಚ್ ಇಸ್ ಲೊಕೇಟೆಡ್ ಇನ್ ಬನ್ನೇರ್ಘಟ್ಟ. ಸೊ ಇದು ಮೇನ್ಲಿ ಗುಜರಾತ್ ಕಮ್ಯುನಿಟಿಗೆ ಬಿಲಾಂಗ್ ಆಗುತ್ತೆ. ಆ್ಯಂಡ್ ಈ ಥರ ಕಲರ್ಫುಲ್ಲಾಗಿ ಈ ಥರ ಸ್ಟ್ರಕ್ಚರಲ್ಲಿ ನೀವು ಬ್ಯಾಂಗ್ಳೂರಲ್ಲಿ ಯಾವುದೇ ದೇವಸ್ಥಾನದಲ್ಲೂ ನೋಡಿರೋಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಮೇನ್ಲಿ ಪೂಜೆ ಮಾಡೋದವರು ಶ್ರೀ ಆಶಾಪೂರ್ಣ ಮಾತಾಜಿಗೆ. ಶಿ ಈಸ್ ಅನ್ ಇನ್ಕಾರ್ನೇಷನ್ ಆಫ್ ದೇವಿ ದುರ್ಗಾ. ಆಲ್ಸೋ ಇವರು ಶಿ ಈಸ್ ನೋನ್ ಆ್ಯಸ್ ಕುಲ್ದೇವಿ ಆಫ್ ಕುಚ್ ಜಡೇಜಾ ಡೈನಾಸ್ಟಿ ವಿಚ್ ಇಸ್ ಆಲ್ಸೋ ನೋನ್ ಆ್ಯಸ್ ಗಾಡೆಸ್ ಆಫ್ ಫುಲ್ಫಿಲ್ಮೆಂಟ್. ಈ ದೇವಿಗೆ 7 ಪೇರ್ಸ್ ಆಫ್ ಕಣ್ಗಳಿರುತ್ತೆ. ಆ್ಯಂಡ್ ನಿಮ್ಮದು ಏನೇ ವಿಶಸ್ ಇದ್ದರೂ ಅಲ್ಲೊಂದು ವೈಟ್ ಪೇಪರ್ ಮತ್ತು ಪೆನ್ ಇರುತ್ತೆ. ಆ ವೈಟ್ ಪೇಪರಲ್ಲಿ ಬರೆದು ಬಾಕ್ಸಲ್ಲಿ ನೀವು ಇಟ್ಟರೆ, ಒಳಗಡೆ ಹಾಕಿದ್ರೆ ನಿಮ್ಮ ವಿಶ್ ಫುಲ್ಫಿಲ್ ಆಗುತ್ತೆ. ನೀವು ಮನೆಯಿಂದಲೂ ಸಹ ಬರಿಬೋದು, ಪ್ರಾಬ್ಲಮ್ ಏನಿಲ್ಲ. ಬಟ್ ದಿಸ್ ಇಸ್ ವಾಟ್ ಪೀಪಲ್ ಬಿಲೀವ್, ದಟ್ ನೀವು ವೈಟ್ ಪೇಪರಲ್ಲೇ ಪ್ಲೇನ್ ವೈಟ್ ಪೇಪರಲ್ಲಿ ಬರೆದು ವಿಶ್ ಏನಾದರೂ ಬರೆದಿದ್ರೆ ಅದು ಫುಲ್ಫಿಲ್ ಆಗುತ್ತೆ ಅಂತ. ಹಲೋ ಎವ್ರಿವನ್, ಸೊ ನೀವು ಆಲ್ರೆಡಿ ನೋಡಿರ್ತಾರ. ಸೊ ನಾವು ಬಂದಿರೋದು ಶ್ರೀ ಆಶಾಪೂರ್ಣ ಮಾತಾಜಿ ಟೆಂಪಲ್. ಇದು ಬಂದು ಲೊಕೇಟ್ ಆಗಿರೋದು ಬನ್ನೇರ್ಘಟ್ಟ ರೋಡಲ್ಲಿ. ನಾಟ್ ಮೇನ್ ರೋಡ್, ಬಟ್ ಸ್ವಲ್ಪ ಒಳಗಡೆ ಬರಬೇಕು. ಬಟ್ ಇಟ್ ವಾಸ್ ವೆರಿ ನೈಸ್, ತುಂಬ ಪೀಸ್ಫುಲ್ ಆಗಿತ್ತು ಆ್ಯಂಡ್ ವೆರಿ ಯೂನಿಕ್, ಡಿಫ್ರೆಂಟಾಗಿ. ನನ್ನ ಫ್ರೆಂಡ್ ಕರ್ಕೊಂಬಂದಿದ್ದು. ಸೊ ಅವನು ಆಲ್ರೆಡಿ ಮುಂಚೆ ಬಂದಿದ್ದ. ಸೊ ಅವನು ಅದಕ್ಕೆ ಇಲ್ಲಿ ಕರ್ಕೊಂಬಂದ, ನೋಡು ಚೆನ್ನಾಗಿದೆ ಅಂತ. ಆ್ಯಂಡ್ ಇದು ಓಡ್ತಾ ಇರೋದು ಆನ್ ಬೇಸಿಸ್ ಆಫ್ ಜೈನ್ ಟ್ರಸ್ಟ್ ಮೇಲೆ. ಸೊ ಅದಕ್ಕೆ ಕರ್ಕೊಂಬಂದ ಇಲ್ಲಿಗೆ ತೋರ್ಸೋಕ್ಕೆ, ಬಿಕಾಸ್ ಇದು ಸ್ವಲ್ಪ ಯೂನಿಕ್ ಆಗಿತ್ತು ಆ್ಯಂಡ್ ಡಿಫ್ರೆಂಟ್ ಆಗಿತ್ತು. ಯೂಶ್ವಲಿ ನಾವು ಬೇರೆ ಬೇರೆ ದೇವಸ್ಥಾನಕ್ಕೆ ಹೋದಾಗ ನಿಮಗೆ ಈ ಥರ ಸ್ಟ್ರಕ್ಚರ್ ಯಾವುದೂ ಸಿಗಲ್ಲ, ಈ ಥರ ಡೆಕೋರ್ ಅಥವಾ ಈ ಥರ ಪೇಂಟಿಂಗ್ ಅಥವಾ ಸ್ಟ್ರಕ್ಚರಲ್ಲಿ. ಸೊ ಇಟ್ ವಾಸ್ ವೆರಿ ಡಿಫ್ರೆಂಟ್. ನಿಮ್ಗೆ ಹೆಂಗೆ ಅನಿಸ್ತು?
ಚೆನ್ನಾಗಿದೆ, ಒಂಥರ ವೈಬ್ ಡಿಫ್ರೆಂಟ್ ಆಗಿದೆ. ಅಂದರೆ ಇಲ್ಲಿ ಅಕ್ಕಪಕ್ಕ ಎಲ್ಲೂ ಇಲ್ವಲ್ಲ ಈ ಥರ, ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಆಮೇಲೆ ಆರ್ಕಿಟೆಕ್ಚರ್ ಆಬ್ವಿಯಸ್ಲಿ ತುಂಬ ಚೆನ್ನಾಗಿದೆ. ಒಂಥರ ಡಿಫ್ರೆಂಟ್ ವೈಬ್, ಬಂದಿದ್ದಕ್ಕೂ ವರ್ತ್ ಅನ್ನಿಸ್ತು. ಸೊ ನಾಟ್ ಬ್ಯಾಡ್, ಚೆನ್ನಾಗಿದೆ. ಎಕ್ಸ್ಪ್ಲೋರ್ ಮಾಡೋದಕ್ಕೆ ಈ ಥರದ್ದು ಇದ್ದರೆ ಇನ್ನೂ ಜಾಸ್ತಿ ನೈಸ್. ನಿಮಗೇನು ಅನ್ನಿಸ್ತು? ನಾನು ಹೇಳ್ದಂಗೆ ನನಗೆ ಚೆನ್ನಾಗಿ ಅನಿಸ್ತು, ಇಷ್ಟ ಆಯಿತು, ಒಂಥರ ಡಿಫ್ರೆಂಟಾಗಿತ್ತು. ಸೊ ಇಟ್ ವಾಸ್ ವೆರಿ ನೈಸ್. ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಆಗಿರ್ಬೇಕು, ಎಕ್ಸ್ಪ್ಲೋರ್ ಮಾಡ್ಬೇಕು ಆವಾಗ. ಬರೀ ತಿನ್ನೋ ಜಾಗ ಅಥವಾ ಏನೋ ಬೇರೆ ಬೇರೆ ಜಾಗ ಎಕ್ಸ್ಪ್ಲೋರ್ ಮಾಡಬಲ್ಲಕ್ಕೆ ಈ ಥರ ಜಾಗನೂ ಎಕ್ಸ್ಪ್ಲೋರ್ ಮಾಡಬೇಕು. ಸೊ ಇಟ್ ವಾಸ್ ನೈಸ್. ನೀವು ಸಹ ಈ ಕಡೆ ಏನಾರಿದ್ರೆ ಬನ್ನಿ. ಆ್ಯಂಡ್ ಲೊಕೇಶನ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಡೂ ಚೆಕ್ ಇಟ್ ಔಟ್. ಬಾಯ್. ನಾವು ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋಷ್ಟಿಗೆ ಕತ್ಲೆ ಆಗೋಗಿತ್ತು. ಆಲ್ ಥ್ಯಾಂಕ್ಸ್ ಟು ಬ್ಯಾಂಗ್ಳೂರ್ ಟ್ರಾಫಿಕ್. ಹೆಲೋ ಎವ್ರಿವನ್. ಸೊ ಐ ಥಿಂಕ್ ಲಿಪ್ಸ್ಟಿಕ್ ಮಾರ್ಕ್ ಸ್ವಲ್ಪ ಇದೆ, ಅದು ಹೋಗಿರುತ್ತೆ, ತಿಂದು ಲಿಪ್ಸ್ಟಿಕ್ ಮಾರ್ಕ್ ಹೋಗಿರುತ್ತೆ. ಸೊ ಯಾಕೆ ತಿರ್ಗಾ ಸೋಸು ಅಂತ ಇದೀನಿ, ಐ ಡೋಂಟ್ ನೋ. ಎನಿವೇ, ಲಿಪ್ಸ್ಟಿಕ್ ಏನಕ್ಕೆ ಹಾಕ್ಕೊಂಡಿದ್ದೆ ಅಂದರೆ, ಐ ಥಿಂಕ್ ಈ ವ್ಲಾಗು ನನ್ನ ಸ್ಪೆಷಲ್ ವ್ಲಾಗ್ ಬಂದ ಮೇಲೆ ಈ ವ್ಲಾಗ್ ಹಾಕಿರ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ ಏನದು ಸ್ಪೆಷಲ್ ವ್ಲಾಗು ಅಂತ. ಸೊ ನಾವು ಟಾಟಾ ಪಂಚ್ ಕಾರ್ ಪರ್ಚೇಸ್ ಮಾಡಿದ್ದೀವಿ. ಸೊ ಇವತ್ತು ಅದ್ರ ರಿಜಿಸ್ಟ್ರೇಷನ್ ಎಲ್ಲ ಇತ್ತು, ಸಿಗ್ನೇಚರ್ ಎಲ್ಲ ಬೇಕಿತ್ತು. ಆಬ್ವಿಯಸ್ಲಿ ನಮ್ಮ ಅಮ್ಮನ ಹೆಸರಲ್ಲಿ ಮಾಡ್ತಿರೋದ್ರಿಂದ ಸಿಗ್ನೇಚರ್ ಅವ್ರದ್ದು ಬೇಕಿತ್ತು ಅಂತ ಅಲ್ಲಿಗೆ ಹೋಗಬೇಕಾಗಿತ್ತು. ಎನಿವೆ, ಆ ಟಾಪಿಕ್ನ ಸೈಡಿಗೆ ಇಟ್ಬಿಡೋಣ. ಆ ಟಾಪಿಕ್ ಆ ವ್ಲಾಗಲ್ಲಿ ಹೇಳ್ತೀನಿ. ಆ್ಯಂಡ್ ಕಮಿಂಗ್ ಬ್ಯಾಕ್ ಟು ದಿಸ್ ವ್ಲಾಗ್, ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಇಫ್ ಯು ಎವರ್ ವಾಂಟ್ ಟು ವಿಸಿಟ್ ಆ ಥರ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ತೊಗೋಬೇಕು ಅಂದರೆ ಫ್ಲೈಟ್ ಒಳಗಡೆ ಹೆಂಗಿರುತ್ತೆ ತಿನ್ನೋಕ್ಕೆ ಆ ಥರ ಏನಾದರೂ, ಸೊ ಯು ಕ್ಯಾನ್ ಡೆಫಿನೆಟ್ಲಿ ವಿಸಿಟ್ ಟೈಗರ್ ಏರೋ. ಲಿಂಕ್ ಏನು ಲೊಕೇಶನ್ದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಡೂ ಚೆಕ್ ಇಟ್ ಔಟ್. ಫುಡ್ ವೈಸ್ ಹೇಳಬೇಕಾದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ಏನೇ ಅದು, ದಟ್ ವುಡ್ ಬಿ ಸೂಪ್, ಬಟರ್ ನಾನ್, ಪನ್ನೀರ್ ಲಬಬ್ದಾರ್, ಮೊಹಿತೋ ಮತ್ತು ಮಸಾಲ ಪಬ್ಬಟ್ ಏನೇ ಇದ್ದರೂ ತುಂಬ ಚೆನ್ನಾಗಿತ್ತು. ದ ಓನ್ಲಿ ಥಿಂಗ್ ವಾಸ್ ಸೂಪಲ್ಲಿ ಪ್ರೆಸೆಂಟೇಷನ್ ವಾಸ್ ನಾಟ್ ಅಪ್ ಟು ದ ಮಾರ್ಕ್, ಐ ಫೆಲ್ಟ್. ನಾನು ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ ಪನ್ನೀರ್ ಲಬಬ್ದಾರಲ್ಲಿ ನಾವು ಆ್ಯಕ್ಚುಲಿ ಅವ್ರಿಗೆ ಯಾವುದು ಖಾರ ಇದೆ ಅದನ್ನು ತೊಗೊಂಬನ್ನಿ ಅಂತ ಅಂದಿದ್ವಿ. ಅವ್ರು ಕೇಳಿದರು ಖಾರ ಏನಾದ್ರು ಬೇಕಾ ಅಥವಾ ಅದನ್ನು ಖಾರ ಮಾಡಬೇಕಾ ಮೀಡಿಯಮ್ ಮಾಡಬೇಕಾ. ನಾವು ಹೇಳಿದ್ವಿ ಸ್ಪೈಸಿನೇ ಮಾಡಿ ಅಂತ. ಬಟ್ ನನ್ನ ಟೇಸ್ಟ್ ಬಡ್ಡಿಗೆ ಅದು ಸ್ಪೈಸಿ ಆಗಿರಲಿಲ್ಲ. ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ಓವರ್ ಆಲ್ ಇಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಮೊಹಿತನೂ ತುಂಬ ಚೆನ್ನಾಗಿತ್ತು. ಸೊ ನಿಮಗೇನು ನಿಮ್ಮ ಫ್ಯಾಮಿಲಿ ಜೊತೆ ಹೋಗಬೇಕಂದ್ರೆ, ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಬೇಕಂದ್ರೆ, ಅಥವಾ ಅವ್ರ ಜೊತೆ ಹೋಗಬೇಕು ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ವಿಸಿಟ್ ಟೈಗರ್ ಏರೋ. ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಯಾರೇ ನಿಮ್ಮ ಜೊತೆ ಹೋಗ್ತಿದ್ರು ಅವ್ರಿಗೂ ಇಷ್ಟ ಆಗುತ್ತೆ ಈ ಥರ ಪ್ಲೇಸಸ್ ಹೋಗೋಕ್ಕೆ. ಹೊಸ ಎಕ್ಸ್ಪ್ಲೋರ್ ಮಾಡಬೇಕು, ಹೊಸ ಜಾಗನ ಎಕ್ಸ್ಪ್ಲೋರ್ ಮಾಡಬೇಕು. ಆ್ಯಂಡ್ ಕಮಿಂಗ್ ಟು ಆಶಾಪೂರ್ಣ ಮಾತಾಜಿ ಟೆಂಪಲ್, ಅಲ್ಲೂ ಸಹ ಅದರದ್ದು ಲೊಕೇಶನ್ ಸಹ ನಾನು ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಡೂ ಚೆಕ್ ಇಟ್ ಔಟ್. ಅಲ್ಲೂ ಸಹ ಯು ಕ್ಯಾನ್ ಗೋ. ಎಲ್ಲ ಅಕ್ಕಪಕ್ಕನೇ ಇದೆ, ಆಲ್ಮೋಸ್ಟ್ ಲೈಕ್ 10 minutes ಡಿಸ್ಟೆನ್ಸಲ್ಲಿ ಅಷ್ಟೇ ಇರೋದು ಎರಡೂ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ವಿಸಿಟ್. ಅಲ್ಲಿ ನಿಮಗೆ ಫೋಟೋ ಸಹ ತೆಗಿಯೋಕ್ಕೆ ಅಲೌ ಇದೆ, ಆ್ಯಸ್ ವೆಲ್ ಆ್ಯಸ್ ವೀಡಿಯೋ ಸಹ ಅಲೌ ಇದೆ. ಆ್ಯಂಡ್ ಐ ಥಿಂಕ್ ಅಲ್ಲಿ ಊಟ ಮತ್ತು ಪ್ರಸಾದ ಎಲ್ಲ ಬಡಿಸ್ತಾರೆ. ಅಲ್ಲಿ ಜಾಗ ಇತ್ತು, ಭವನ ಟೈಪ್ ಸಮಥಿಂಗ್. ಸೊ ಯು ಕ್ಯಾನ್ ಡೆಫಿನೆಟ್ಲಿ ವಿಸಿಟ್. ನಿಮಗೂ ಒಂದು ನೆಮ್ಮದಿ ಆ್ಯಂಡ್ ಪೀಸ್ ಆಫ್ ಮೈಂಡ್ ಸಿಗುತ್ತೆ. ಸೊ ಇನಫ್ ಆಫ್ ಮೈ ಬಗ್ ವಿತ್ ದಿಸ್ ಐ ಎಂಡ್ ಮೈ ವ್ಲಾಗ್. ಇಫ್ ಯು ಲೈಕ್ಡ್ ದಿಸ್ ವ್ಲಾಗ್, do like, share, comment and subscribe to my channel. ಮರ್ತೋಗ್ಬಿಟ್ಟೆ. This is your ambivert girl ಸಾಧ್ವಿ signing off. ಬಾಯ್. ಮಲ್ಗೋ ಟೈಮಲ್ಲಿ ಜ್ಞಾಪಕ ಬಂತು ಇದನ್ನು ಹೇಳಬೇಕು ಅಂತ. ಸೊ ಆವಾಗಲೇ ನಾನು ಬ್ಲಾಗಲ್ಲಿ ಕ್ಲಿಪ್ಪಲ್ಲಿ ಹೇಳಿದ್ದೆ, ಅದೇನೋ ಡೋಮ್ ಶೇಪ್ ಥರ ಇತ್ತು, ಪ್ರಾಬಬ್ಲಿ ವೇಟಿಂಗ್ ಏರಿಯಾನೋ ಅಥವಾ ಏನೋ ಬರ್ಡೇ ಪಾರ್ಟೀಸ್ಗೆ ಅಂತ. ಸೊ ಅಲ್ಲಿರೋರ ಒಬ್ರ ಹತ್ರ ಕೇಳಿದ್ದೆ ಏನದು ಅಂತ. ಸೊ ಅದೂ ತಿಂದು ಕೂತ್ಕೊಳ್ಳೋ ಅಂಥ ಜಾಗನೇ. ಇಫ್ ಯು ಡೋಂಟ್ ವಾಂಟ್ ಟು ಗೋ ಇನ್ಸೈಡ್ ದ ಫ್ಲೈಟ್, ಸೊ ಆ ಒಂದು ಜಾಗನ ಅವ್ರು ಮಾಡಿದ್ದಾರೆ. ಸೊ ಏನಿದೆ, ಆ ಒಂದು ಜಾಗನ ಮಾಡಿದ್ದಾರೆ. ಸೊ ದ್ಯಾಟ್ ಯು ಕ್ಯಾನ್ ಈಟ್ ದೇರ್ ಇಫ್ ಯು ವಾಂಟ್ ಸಮ್ ಪ್ರೈವೇಟ್ ಸ್ಪೇಸ್ ಆರ್ ಎನಿಥಿಂಗ್ ಆ ಥರ. ಬಟ್ ಐ ಡೋಂಟ್ ಥಿಂಕ್ ಅದು ಯೂಸ್ಫುಲ್ ಆಗಿದೆ ಅಂತ. ಬಿಕಾಸ್ ಎಲ್ಲರೂ
ಅಲ್ಲಿಗೆ ಹೋಗೋದು ಎಂತಕ್ಕೆ ಅಂದರೆ ಆಬ್ವಿಯಸ್ಲಿ ಟು ಎಕ್ಸ್ಪೀರಿಯನ್ಸ್ ಟೈಗರ್ ಇರೋದು ಏರೋಪ್ಲೇನ್ ಥೀಮ್ದು ರೆಸ್ಟೋರೆಂಟ್ಗೆ. ಸೊ ಅದು ಯೂಸ್ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ಯು ನೆವರ್ ನೋ, ಮೇ ಬಿ ಜನರು ಅಲ್ಲಿಗೂ ಬಂದು ಕೂತ್ಕೊಂಡು ತಿಂತಾರೆ ಅಂತ. ಬಟ್ ನನಗೊಂದು ಬೇಜಾರಾಯಿತು, ಏನು ಗೊತ್ತಾ, ಯಾರೇ ಆದರೂ ಹೂಎವರ್ ಇಸ್ ಸರ್ವಿಂಗ್ ಅಸ್ ಆರ್ ಸಮಥಿಂಗ್, ಅವ್ರಿಗೆ ಏನು ಫ್ಲೈಟ್ ಒಳಗಡೆನೆ ಯು ಡೋಂಟ್ ಹ್ಯಾವ್ ಅ ಕಿಚನ್ ಆರ್ ಯು ಡೋಂಟ್ ಹ್ಯಾವ್ ಪ್ಲೇಸ್ ವೇರ್ ದೇ ಕ್ಯಾನ್ ಟೇಕ್ ಫ್ರಮ್ ದೇರ್ ಆ್ಯಂಡ್ ಓನ್ಲಿ ದೇ ಕ್ಯಾನ್ ಟೇಕ್. ಅವ್ರು ಕೆಳಗಡೆ ಇಳಿದು ಅಲ್ಲಿ ಸಪ್ರೇಟ್ ಕಿಚನ್ ಇದೆ ಕೆಳಗಡೆ ಆಚೆಗಡೆ, ಅಲ್ಲಿಂದ ಎತ್ಕೊಂಡ್ಬಂದು ಮೆಟ್ಲು ಮೇಲೆ ಹತ್ತಿ ಎಲ್ಲ ತೊಗೊಂಬಂದು ಕೊಡ್ತಾರೆ. ನಂಗೆ ಅದು ಸ್ವಲ್ಪ ಬೇಜಾರಾಯಿತು. ಬಿಕಾಸ್ ಎಷ್ಟು ಅಂತ ಪಾಪ ಅವರು ಮೇಲೆ ಕೆಳಗಡೆ ಹತ್ತಿ ತಗೊಂಡು ಬರ್ತಾರೆ. ಸುಸ್ತಾಗುತ್ತೆ ಕೆಲವೊಂದು ಸತಿ ಅಲ್ವಾ. ಬಟ್ ಅದು ಬಿಟ್ಟರೆ ಇಟ್ ವಾಸ್ ನೈಸ್. ಓಕೆ, ಬಾಯ್. ಜಾಸ್ತಿ ಮಾತಾಡೋದು ಹಿಂಗೆ ಜಾಸ್ತಿ ಮಾತಾಡ್ತಾ ಇರ್ತೀನಿ. ಎನಿವೇ, ವಾಚ್ ಮೈ ಫುಲ್ ವ್ಲಾಗ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆನಾ? ಬಾಯ್ ಬಾಯ್.